ಹಲೋ ನನ್ನ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲರದು ತಿಂಡಿಯಾಗಿ ನಿಮ್ಮ ಕೆಲಸದಲ್ಲಿ ತೊಡ್ಕೊಂಡಿರ್ಬೋದು ನೀವುಗಳು. ನಾನು ಇವಾಗ ಬಂದಿದ್ದೀನಿ ನಿಮಗೆ ಮೆಸೇಜ್ ಕೊಡೋಕ್ಕೆ. ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸು ಮಾಡಿ. ಹೇಗೆ ಬರ್ತಾ ಇದೆ ಅಂತ ಎಲ್ಲ ಕಮೆಂಟ್ಸ್ ಮಾಡಿ ದಯವಿಟ್ಟು. ಫಸ್ಟು ನಿಮ್ಮ ನೆಗೆಟಿವ್ನೆಲ್ಲ ಹೊರಗಡೆ ಹಾಕ್ಬಿಡೋಣ. ನಿಮ್ಮ ಹತ್ರ ಬಂದಿರೋ ನೆಗೆಟಿವ್ಗಳು ಎಲ್ಲಿಂದ ಬಂತು ಅಲ್ಲಿಗೆ ಹೋಗಿ ಬೀಳಲಿ. ಅದು ನಿಮ್ಮ ಹತ್ರ ತಲುಪೋದೇ ಬೇಡ. ಬರ್ತಾ ಇರಬೇಕಾದ್ರೇ ಹಾಗೆ ಹೋಗಿ ಬೀಳಲಿ. ಆಮೇಲೆ ಯಾರಾದ್ರು ದೃಷ್ಟಿ ಹಾಕಿದರೆ ಅದು ಹೋಗಿ ಹಾಗೆ ಬೀಳಲಿ. ಇನ್ನೇನಾದ್ರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿದ್ರೆ ಅದು ಅವ್ರಿಗೆ ಆಗಲಿ, ವಾಪಸ್ ಅವ್ರಿಗೆ ಹೋಗಲಿ. ನಿಮಗೆಲ್ಲ ಏನೂ ಆಗೋದು ಬೇಡ. ನೀವೆಲ್ಲ ಚೆನ್ನಾಗಿರಿ. ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೆಯದೇ ಆಗುತ್ತೆ. ಕೆಟ್ಟದ್ದು ಮಾಡೋಕ್ಕೆ ಹೋದರೆ ಮಾತ್ರ ಕೆಟ್ಟದಾಗತ್ತೆ. ಈಗ ಇಲ್ಲಿ ನಿಮಗೆ ಯಾರೋ ಒಬ್ಬರು ಶತ್ರು ಇದ್ದಾರೆ. ಆ ಶತ್ರುಗಳು ಯೋಚನೆ ಮಾಡ್ತಿದ್ದಾರೆ ನಿಮ್ಮನ್ನು ಹೇಗೆ ಕೆಳಗಡೆ ಬೀಳಿಸೋದು ಅಥವಾ ತುಳಿದು ಹಾಕೋದು, ಅಥವಾ ನಿಮ್ಮ ಕೆಲಸದಲ್ಲಿರಲಿ, ಬಿಸ್ನೆಸ್ಸಲ್ಲಿರಲಿ, ಎಲ್ಲಾದರೂ ಇರಲಿ, ಅಲ್ಲಿ ನಿಮಗೆ ಶತ್ರುಗಳಿದ್ದಾರೆ. ನೋಡ್ತಾ ಇದ್ದಾರೆ ಹೇಗೆ ಮಾಡಲಿ, ಹೇಗೆ ಕಾಲೆಳೀಲಿ ಇವ್ರದ್ದು ಅಂತ. ಆದರೆ ನಿಮಗೂ ಕೋಪ ಜಾಸ್ತಿ ಇದೆ. ಅದರಿಂದ ನೀವು ಕೋಪನ ಸ್ವಲ್ಪ ಕಮ್ಮಿ ಮಾಡಿಕೊಂಡು, ಪೇಷನ್ಸ್ನ ಜಾಸ್ತಿ ಮಾಡಿಕೊಂಡು ಬ್ಯಾಲೆನ್ಸ್ ಆಗಿರಬೇಕು. ಏಂಜಲ್ಸ್ ನಿಮ್ಗೆ ಹೇಳ್ತಾ ಇದ್ದಾರೆ, ಬ್ಯಾಲೆನ್ಸ್ ಆಗಿರಿ, ನಿಮಗೇನೂ ಆಗೋದಿಲ್ಲ. ದುರ್ಗಾದೇವಿ ನಿಮಗೆ ರಕ್ಷಣೆಗಿದ್ದಾಳೆ. ಆದ್ರೂ ದುರ್ಗಾದೇವಿ ರಕ್ಷಣೆ ಮಾಡಬೇಕು ಅಂತಂದರೆ ನೀವು ಕರೆಕ್ಟಾಗಿರಬೇಕು. ಜಗಳ ಆಡೋದು, ಕೋಪಿಸ್ಕೊಳ್ಳೋದೆಲ್ಲ ಮಾಡಬೇಡಿ. ಸೈಲೆಂಟಾಗೇ ಅವ್ರಿಗೆ ಎದುರುತ್ರ ಕೊಡಿ. ಸೈಲೆಂಟಾಗೇ ಇರಿ. ನಿಮ್ಮ ಒಂದು ಕಣ್ಣು ದೃಷ್ಟಿಲೇ ಅವರು ಹೆದರ್ಕೊಂಡ್ಬಿಡ್ಬೇಕು. ಆ ಥರ ನೀವು ಇರಬೇಕು. ಆಗ ನಿಮ್ಮ ಶತ್ರುಗಳು ಹಾಗೆ ಹಿಂದೆ ಸರಿದು ಹೋಗ್ತಾರೆ. ಹಾಗೆ ನೋಡಿ, ನೀವು ಕ್ವೀನ್ ಜಾಗದಲ್ಲಿ ಕೂತಿದ್ದೀರಾ, ಕತ್ತಿನ ಹಿಡ್ಕೊಂಡಿದ್ದೀರಾ. ಒಂದ್ಸಲಿ ನಿಮ್ಮ ಕಣ್ಣಲ್ಲೇ ಆ ಕತ್ತಿ ಬೀಸ್ಬಿಟ್ರೆ ಅವ್ರು ಹಂಗೆ ಬಿದ್ದೋಗ್ಬಿಡ್ಬೇಕು. ಆ ಥರ ನೀವು ಮಾಡಬೇಕು. ಆ ಶತ್ರುಗಳು ಸಾಮಾನ್ಯದವರಲ್ಲ. ಈ ಮೆಸೇಜು ಎಲ್ಲರಿಗೂ ಸಿಗಲ್ಲ. ಯಾರಿಗೆ ಆ ಥರ